ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಒಂದು ವಿಷಯವನ್ನು ಹಿಡ್ಕೊಂಡು ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಲೋಕನ ಮಾಡೋದು. ಹೌದಾ? ಅವಾಗ ಏನಾಗಿರ್ತದೊಂದು ರಿಸರ್ಚ್ ಆಗ್ತದ ಅಂತ. ರಿಸರ್ಚ್ ಅಂದ್ರೆ ನೋಡಿಲಿ, ರಿಸರ್ಚ್. ರಿ ಅಂದ್ರೆ ಅಗೇನ್ ಅಂಡ್ ಅಗೇನ್, ಸರ್ಚ್ ಅಂದ್ರೆ ಟು ಫೈಂಡ್ ಔಟ್. ಹೌದಾ? ಏನ್ ನೀವು ಶೋಧನೆ ಮಾಡ್ತಾ ಇದ್ದೀರಾ? ಫಾರ್ಮುಲಾಸ್ ಬಳಸ್ಯಾರ, ಆಮೇಲೆ ಸಿಸ್ಟಮೆಟಿಕ್ ನ ಬಳಸ್ಯಾರ, ಕ್ರಮಬದ್ಧತೆವಾಗಿರೋದು. ಹೌದಾ? ಆಮೇಲೆ ಇಂಟೆನ್ಸಿವ್ ಪ್ರೊಸೆಸ್, ಒಂದು ಪ್ರಕ್ರಿಯೆ ನಡಿಬೇಕಲ್ಲ. ಆಮೇಲೆ ಕ್ಯಾರಿಂಗ್ ಆನ್ ದ ಸೈಂಟಿಫಿಕ್ ಮೆಥಡ್ಸ್ ಆಫ್ ಅನಾಲಿಸಿಸ್ ಏನ್ ಬಳಸಕ್ ಕುಂತಾರೆ? ಅದಕ್ಕ ಸೈಂಟಿಫಿಕ್, ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನವನ್ನು ಬಳಸ್ತಿದ್ದಾರೆ. ಯಾರು? JW ಬೆಸ್ಟ್ ಅವರು ಹೇಳ್ಕೊಂಡ್ ಬರ್ತಾರೆ. ಅವಾಗ ಏನಾಗುತ್ತೆ, ಒಂದು ರಿಸರ್ಚ್ ನಿಖರವಾಗಿ ನಮಗೆ ಔಟ್ಪುಟ್ ಬರೋದಕ್ಕ ಸಾಧ್ಯ ಆಗುತ್ತಾ. ಓಕೆ, ಏನ್ ಮಾಡ್ಬೇಕು ನೀವು? ರಾಷನಲ್, ವೈಚಾರಿಕ ಮನೋಭಾವದಿಂದ ಏನ್ ಮಾಡ್ಬೇಕು? ಆಲೋಚನೆಗಳು ಮಾಡಿದಾಗ ನಿಮಗೆ ಏನಾಗುತ್ತದು ಮನದಲ್ಲಿ ಉಳಿದಕ್ಕೆ ಸಾಧ್ಯ ಆಗುತ್ತೆ. ಸೊ 10 ತಾಸು ಓದೋದಕ್ಕಿಂತ 10 ನಿಮಿಷ ಓದೋದು ವೆರಿ ಇಂಪಾರ್ಟೆಂಟ್. ಆಕ್ಟಿವ್ ಲರ್ನಿಂಗ್ 10 ನಿಮಿಷ ಓದ್ರಿ, ನೀವು 100 ಮಂದಿಗೆ ಸಖತ್ತಾಗಿ ಹೇಳ್ತೀರ. ನನ್ ಇದ್ರ ಮ್ಯಾಗ ಏನ್ ಸಂಶಯನೇ ಇಲ್ಲ. ನೀವು ಆಕ್ಟಿವ್ ಲರ್ನಿಂಗ್ 10 ನಿಮಿಷ ಮಾಡಿರಿ, 100 ಮಂದಿಗೆ ಹೇಳ್ತೀರ ಡೆಫಿನೆಟ್ಲಿ. ಹೌದಾ? ನೀವು ಆಕ್ಟಿವ್ ಲರ್ನಿಂಗ್ ನೀವು ಮಾಡಲಾರ್ದೆ 10 ತಾಸು ನಾವು ಓದ್ತಿದ್ದೀನಪ್ಪ ಅಂತಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದನ್ನ ಮಾಡಪ್ಪ ನೀನ್ ಏನೋ ಮಾಡಿದ್ರೆ ಯೂಸ್ ಆಗುತ್ತೆ. ಹೌದಾ? ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಒಳಗಡೆ ಒಂದು ಪದ ಬರುತ್ತೆ, ಎವ್ರಿ ಎಕ್ಸ್ಪರ್ಟ್ಸ್ ಒನ್ಸ್ ಅ ಬಿಗಿನರ್ ಅಂತ. ಹೌದಾ? ಯಾರು ಚೆನ್ನಾಗಿ ಮಸ್ತ್ ಟ್ಯಾಲೆಂಟೆಡ್ ಅದಾರಪ್ಪ ಅಂತಂದ್ರೆ ಅವ್ರು ಪ್ರಶ್ನೆ ಎಲ್ಲಿಂದ ಬಂದಿರ್ತಾರೆ ಅವ್ರಿಗೆ ಏನು ಗೊತ್ತಿರಲ್ಲ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವಾದ ಸರ್ವಜ್ಞ. ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಟುಡೇ ಕ್ಲಾಸ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್, ಸಂಶೋಧನಾ ನೈಪುಣ್ಯತೆ ಅಂತೀವಿ. ಏನ್ ಹೇಳ್ರಿ? ರಿಸರ್ಚ್ ಆಪ್ಟಿಟ್ಯೂಡ್ ಅಂತಂದ್ರೆ ಸಂಶೋಧನಾ ನೈಪುಣ್ಯತೆ. ಸೊ ಇವತ್ತು ಟುಡೇ ಕ್ಲಾಸ್ ಒಳಗಡೆ ಏನ್ ಡಿಸ್ಕಷನ್ ಮಾಡ್ತೀವಪ್ಪ ಅಂತಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ದ ಮೀನಿಂಗ್ ಆಗಿರ್ಬೋದು, ಆಮೇಲೆ ಡೆಫಿನೇಷನ್ಸ್. ಓಕೆ, ಇವೆರಡರ ಬಗ್ಗೆ ನಾವು ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಚಾಪ್ಟರ್ ಟೀಚಿಂಗ್ ಆಪ್ಟಿಟ್ಯೂಡ್ ಆದ್ಮೇಲೆ ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ಸೊ ನಾವ್ ಯಾವ ರೀತಿ ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಕಾನ್ಸೆಪ್ಟ್ ಗಳನ್ನ ನೋಡ್ತೀವಿ. ಹೌದಾ? ಆಮೇಲೆ ಥೆರಟಿಕಲ್ ಆಗಿರ್ತಕ್ಕಂಥ ಐಡಿಯಾಲಜಿಗಳನ್ನ ನೋಡ್ತೀವಿ. ಹೌದಾ? ಅದೇ ರೀತಿ ನಾವು ಮುಂದುವರೆದಕ್ಕಂತ ಒಂದು ವಿಷಯ ಯಾವ್ದಪ್ಪ ಅಂತಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್. ಓಕೆ, ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ಏನ್ ಮೀನಿಂಗ್ ಏನಪ್ಪಾ? ರಿಸರ್ಚ್ ಅಂದ್ರೆ ಏನು? ಸಂಶೋಧನೆ. ಹೌದಾ? ಓಕೆ, ಸಂಶೋಧನೆ. ಸಂಶೋಧನೆ ಅಂತಂದ್ರೆ ನೋಡ್ರಿ, ಏನಾಯ್ತಿದು? ಶೋಧನೆ. ಹೌದಾ? ಏನ್ ಮಾಡ್ತಿದ್ದಾರೆ? ಸಂಶೋಧನೆ ಮಾಡ್ತಾ ಇದ್ದಾರೆ. ಹೌದಾ? ಇಲ್ಲಿ ಅದ್ರ ಮೀನಿಂಗ್ ಏನಂತ ನೋಡ್ರಿ. ಸೊ ವೆರಿ ಸಿಂಪಲ್ ಇದೆ. ಸೊ ನೋಡಿ, ರಿಸರ್ಚ್ ಈಸ್ ಕಂಪೋಸ್ಡ್ ಆಫ್ ಟೂ ವರ್ಡ್ಸ್. ಏನೇನು? ರೀ ಅಂಡ್ ಸರ್ಚ್. ರೀ ಅಂಡ್ ಸರ್ಚ್ ವಿಚ್ ಮೀನ್ಸ್ ಟು ಸರ್ಚ್ ಅಗೇನ್. ಇದ್ರ ಏನ್ರಿ ಇದ್ರ ಅರ್ಥ? ಸರ್ಚ್ ಅಗೇನ್. ಹೌದಾ? ಪುನಃ ನೀವೇನ್ ಮಾಡ್ತೀರಾ? ಹುಡುಕ್ತಾ ಇದ್ದೀರಾ. ಪುನಃ ನೀವೇನ್ ಮಾಡ್ತೀರಾ? ಶೋಧನೆ ಮಾಡ್ತಾ ಇದ್ದೀರಾ. ಪುನಃ ನೀವೇನ್ ಮಾಡ್ತೀರಾ? ಸಂಶೋಧನೆ ಮಾಡ್ತಾ ಇದ್ದೀರಾ ಅಂತ. ಟು ಆರ್ ಟು ಸರ್ಚ್ ಫಾರ್ ನ್ಯೂ ಫ್ಯಾಕ್ಟ್ಸ್. ಏನ್ ಹೇಳ್ರಿ? ನ್ಯೂ ಫ್ಯಾಕ್ಟ್ಸ್, ಹೊಸದಾಗಿರ್ತಕ್ಕಂಥ, ವಿನೂತನವಾಗಿರ್ತಕ್ಕಂಥ, ನವೀವಾಗಿರ್ತಕ್ಕಂಥ ಒಂದು ವಿಷಯ, ಫ್ಯಾಕ್ಟ್ಸ್. ಹೌದಾ? ಆಮೇಲೆ ಆರ್ ಮಾಡಿಫೈ ಓಲ್ಡರ್ ಒನ್ಸ್ ಇನ್ ಎನಿ ಬ್ರಾಂಚ್ ಆಫ್ ನಾಲೆಡ್ಜ್. ಏನಾಗಿರ್ತೀರಿ? ಒಂದು ಸಂಶೋಧನೆಕಾರ ಒಂದರ ಬಗ್ಗೆ ಸಂಶೋಧನೆ ಮಾಡಿರ್ತಕ್ಕಂಥ ಆಲ್ರೆಡಿ ಮಾಡಿರ್ತಾನ. ಸೊ ಅದನ್ನ ನೀವು ಮತ್ತೊಳ್ಳೆ ನೋಡ್ರಿ, ಹೋಲ್ಡರ್ ಒನ್ಸ್ ಇನ್ ಎನಿ ಬ್ರಾಂಚ್ ಆಫ್ ನಾಲೆಡ್ಜ್. ಒಂದು ನಾಲೆಡ್ಜ್ ಮತ್ತೇನ್ ಮಾಡ್ತೀರಿ ನೀವು? ಮಾಡಿಫೈ ಮಾಡ್ತಾರೆ. ಹೌದಾ? ಸಂಶೋಧನೆ ಅಂತಂದ್ರ ಪ್ರತಿ ಸಲ ಅದ್ರೊಳಗೆ ಏನ್ ಮಾಡ್ತೀರಿ ನೀವು? ಹೊಸತನವನ್ನು ಸೃಷ್ಟಿ ಮಾಡೋದು, ಹೊಸತನವನ್ನು ಇನೋವೇಷನ್ ಮಾಡೋದು. ಹೌದಾ? ಅದು ಎಲ್ಲಿ ನೋಡ್ತೀವಿ ನಾವು? ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ನೋಡ್ತೀವಿ. ಹೌದಾ? ಯಾವ ವಿಷಯವನ್ನು ಹಿಡ್ಕೊಂಡು ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಲೋಕನ ಮಾಡೋದು. ಹೌದಾ? ಅವಾಗ ಏನಾಗುತ್ತೆ? ಅದೊಂದು ರಿಸರ್ಚ್ ಆಗ್ತದ ಅಂತ ಹೇಳ್ತಾರೆ. ಸೊ ಓಕೆ, ಏನ್ ಹೇಳ್ರಿ? ರಿಸರ್ಚ್ ಅಂದ್ರೆ ನೋಡಿಲಿ, ರಿಸರ್ಚ್. ರೀ ಅಂದ್ರೆ ಅಗೇನ್ ಅಂಡ್ ಅಗೇನ್, ಸರ್ಚ್ ಅಂದ್ರೆ ಟು ಫೈಂಡ್ ಔಟ್. ಹೌದಾ? ಏನ್ ನೀವು ಶೋಧನೆ ಮಾಡ್ತಾ ಇದ್ದೀರಾ? ಹೌದಾ? ಇದೇನಾಗುತ್ತಾ? ರಿಸರ್ಚ್ ಆಗ್ತದ. ಓಕೆ, ದೆನ್ ಅದಾದ್ಮೇಲೆ ಡೆಫಿನೇಷನ್ಸ್. ಯಾರ್ಯಾರು ಏನೇನ್ ಡೆಫಿನೇಷನ್ಸ್ ಹೇಳಿದ್ದಾರೆ, ಹೌದಾ? ಆ ಡೆಫಿನೇಷನ್ ಮೂಲಕ
ನಾವು ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ಯಾವ ರೀತಿ ನಾವು ಕಲಿಬೇಕು, ಅದನ್ನ ಯಾವ ರೀತಿ ಮಾಡ್ಬೇಕು. ರಿಸರ್ಚ್ ಒಂದು ಸಂಶೋಧನೆ ಐತಲ್ರಿ, ಈ ಸಂಶೋಧನೆ ನೀವು ಹೆಂಗ್ ಮಾಡ್ತೀರಪ್ಪ, ಹೌದಾ, ಇದಕ್ಕೆ ಏನೇನ್ ಕ್ರೈಟೀರಿಯಾಗಳದಾವ, ಹೌದಾ, ಇದೇನ್ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಬೇಕು, ಹೌದಾ, ಅವಾಗ ಏನಾಗುತ್ತೆ, ಇದು ಒಂದು ನಿಖರವಾಗಿರ್ತಕ್ಕಂಥ ಒಂದು ರಿಸರ್ಚ್ ಆಗಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ರೀತಿಯ ಹಸ್ತಕ್ಷೇಪಗಳು ಇಲ್ಲದೆ ಮಾಡತಕ್ಕಂಥ ವಿಷಯ, ಅವಾಗ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಂಶೋಧನೆ ಆಗೋದಕ್ಕೆ ಸಾಧ್ಯ. ಓಕೆ, ಫಸ್ಟ್ ಒನ್ ಹೇಳ್ರಿ, ರೆಡ್ಮ್ಯಾನ್ ಅಂಡ್ ಮೊರೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಡಿಫೈನ್ ರಿಸರ್ಚ್ ಆಸ್ ಎ ಸಿಸ್ಟಮೆಟಿಕ್ ಎಫರ್ಟ್ ಟು ಗೈನ್ ನ್ಯೂ ನಾಲೆಡ್ಜ್. ಏನ್ ಹೇಳ್ರಿ, ಟು ಗೈನ್ ನ್ಯೂ ನಾಲೆಡ್ಜ್. ಏನ್ ಮಾಡ್ತಾರೆ, ಇದೊಂದು ರಿಸರ್ಚ್ ಅನ್ನೋದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ, ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಎಫರ್ಟ್ ಟು ಗೈನ್ ಎ ನ್ಯೂ ನಾಲೆಡ್ಜ್. ಏನ್ ಮಾಡ್ತಾ, ಹೊಸ ಒಂದು ಜ್ಞಾನವನ್ನು ಸೃಷ್ಟಿ ಮಾಡ್ತದ, ಹೊಸ ಜ್ಞಾನವನ್ನು ಪಡೆದುಕೊಳ್ತದ. ಓಕೆ, ಯಾರು ಹೇಳ್ತಾರೆ ಇದನ್ನ? ರಿಡ್ಮ್ಯಾನ್ ಅಂಡ್ ಮೋರೆ ಅವರು ಹೇಳ್ಕೊಂಡು ಬರ್ತಾರ. ದೆನ್ ಅದಾದ್ಮೇಲೆ JW ಬೆಸ್ಟ್ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ರಿಸರ್ಚ್ ಈಸ್ ಎ ಕನ್ಸಿಡರ್ಡ್ ಟು ಬಿ ದ ಮೋರ್ ಫಾರ್ಮುಲಾ. ಏನ್ ಹೇಳ್ರಿ, ಮೋರ್ ಫಾರ್ಮುಲಾ, ಸಿಸ್ಟಮೆಟಿಕ್. ಫಾರ್ಮುಲಾ ಆದ್ಮೇಲೆ ಹೇಳ್ರಿ ಸಿಸ್ಟಮೆಟಿಕ್, ಇಂಟೆನ್ಸಿವ್ ಪ್ರೊಸೆಸ್. ನೋಡ್ರಿ, ವೆರಿ ಇಂಪಾರ್ಟೆಂಟ್, ಇಂಟೆನ್ಸಿವ್ ಪ್ರೊಸೆಸ್ ಆಫ್ ಕ್ಯಾರಿಂಗ್ ಆನ್ ದ ಸೈಂಟಿಫಿಕ್ ಮೆಥಡ್ಸ್ ಆಫ್ ಅನಾಲಿಸಿಸ್. ಇವ್ರು ಬಹಳ ವಿಶೇಷವಾಗಿ ಹೇಳ್ಯಾರ. ನೋಡ್ರಿ, ಏನೇನ್ ಬಳಸ್ಯಾರ ಇಲ್ಲಿ, ಮೋರ್ ಫಾರ್ಮುಲಾಸ್ ಬಳಸ್ಯಾರ, ಆಮೇಲೆ ಸಿಸ್ಟಮೆಟಿಕ್ ನ ಬಳಸ್ಯಾರ, ಕ್ರಮಬದ್ಧವಾಗಿರೋದು, ಹೌದಾ, ಆಮೇಲೆ ಇಂಟೆನ್ಸಿವ್ ಪ್ರೊಸೆಸ್, ಒಂದು ಪ್ರಕ್ರಿಯೆ ನಡಿಬೇಕಲ್ಲ, ಆಮೇಲೆ ಕ್ಯಾರಿಂಗ್ ಆನ್ ದ ಸೈಂಟಿಫಿಕ್ ಮೆಥಡ್ಸ್ ಆಫ್ ಅನಾಲಿಸಿಸ್ ಏನ್ ಬಳಸಕ್ ಕುಂತಾರೆ, ಅದಕ್ಕ ಸೈಂಟಿಫಿಕ್, ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನವನ್ನು ಬಳಸ್ತಿದ್ದಾರೆ. ಯಾರು? JW ಬೆಸ್ಟ್ ಅವರು ಹೇಳ್ಕೊಂಡ್ ಬರ್ತಾರೆ. ಅವಾಗ ಏನಾಗುತ್ತೆ, ಒಂದು ರಿಸರ್ಚ್ ನಿಖರವಾಗಿ ನಮಗೆ ಔಟ್ಪುಟ್ ಬರೋದಕ್ಕ ಸಾಧ್ಯ ಆಗುತ್ತ. ಓಕೆ, ಅದಾದ್ಮೇಲೆ ಜಾನ್ ಕ್ರಾಸ್ವೆಲ್ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ರಿಸರ್ಚ್ ಈಸ್ ಎ ಪ್ರೊಸೆಸ್ ಆಫ್ ಸ್ಟೆಪ್ಸ್. ನಾನು ಅವಾಗ ಹೇಳಿದೆ ಸ್ಟೆಪ್ಸ್ ಬಗ್ಗೆ ಅಂತ. ಸೊ ಏನ್ ಹೇಳ್ರಿ, ರಿಸರ್ಚ್ ಈಸ್ ಎ ಪ್ರೊಸೆಸ್ ಆಫ್ ಸ್ಟೆಪ್ಸ್, ಒಂದು ಪ್ರಕ್ರಿಯೆಯೊಳಗಿರ್ತಕ್ಕಂಥ ಒಂದು ಹಂತಗಳು. ಅದು ಏನೇನ್ ಯೂಸ್ಡ್ ಟು ಕಲೆಕ್ಟ್, ಏನ್ ಹೇಳ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಕಲೆಕ್ಟ್ ಅಂಡ್ ಅನಲೈಸ್ ಇನ್ಫಾರ್ಮೇಶನ್ ಟು ಇನ್ಕ್ರೀಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಟಾಪಿಕ್ ಆರ್ ಆನ್ ಇಶ್ಯೂ. ಓಕೆ, ಏನ್ ಹೇಳ್ರಿ, ಪ್ರೊಸೆಸ್ ನ, ಸ್ಟೆಪ್ಸ್ ನ, ಏನು ಪ್ರಕ್ರಿಯೆವಾಗಿರ್ತಕ್ಕಂಥ ಒಂದು ಹಂತಗಳು, ಯಾವ ಹಂತಗಳು, ಇದಾದ್ಮೇಲೆ ಒಂದು ಹಂತ ಆದ್ಮೇಲೆ ಸೆಕೆಂಡ್ ಹಂತ ಏನು, ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ. ಹೌದಾ, ಇಲ್ಲಿ ರಿಸರ್ಚ್ ಸ್ಟೆಪ್ಸ್ ಅಂತ ಬರ್ತಾವ, ಇಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ವಿಷಯದ ಮೇಲೆ ಎವ್ರಿ ಎಕ್ಸಾಮ್ ಒಳಗೆ ನಾವು ಕ್ವಶನ್ ಗಳನ್ನ ನೋಡಿದೀವಿ. ಹೌದಾ, ಫಸ್ಟ್ ಸ್ಟೆಪ್ಸ್ ಯಾವ್ದನ್ನ ಬಳಸ್ತಾರ, ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ಸ್ ಯಾವುದು, ಆಮೇಲೆ ಥರ್ಡ್ ಒನ್ ಯಾವುದು, ಫೋರ್ತ್ ಒನ್ ಯಾವುದು, ಫಿಫ್ತ್ ಒನ್ ಯಾವುದು. ಸೊ ಫಸ್ಟ್ ಸ್ಟೆಪ್ ಒಳಗಡೆ ಏನ್ ವಿಷಯಗಳನ್ನ ನೋಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ ಬರ್ತಾರೆ. ನೋಡ್ರಿ, ರಿಸರ್ಚ್ ಈಸ್ ಎ ಪ್ರೊಸೆಸ್ ಆಫ್ ಸ್ಟೆಪ್ಸ್ ಯೂಸ್ಡ್ ಟು ಕಲೆಕ್ಟ್ ಅಂಡ್ ಅನಲೈಸ್ ಇನ್ಫಾರ್ಮೇಶನ್ ಟು ಇನ್ಕ್ರೀಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಟಾಪಿಕ್ ಆರ್ ಆನ್ ಇಶ್ಯೂ. ನೀವು ಯಾವುದೋ ಒಂದು ಟಾಪಿಕ್ ತಗೊಂಡಿರ್ತಾರ, ಯಾವ ಒಂದು ಇಶ್ಯೂ ತಗೊಂಡಿರ್ತಾರ, ಅದ್ರ ಮೇಲೆ ಏನ್ ಮಾಡ್ಬೇಕು ನೀವು, ಅಂಡರ್ಸ್ಟ್ಯಾಂಡಿಂಗ್, ಅನಲೈಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಏನ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಬೇಕು. ಹೌದಾ, ಇದ್ರ ಮೂಲಕ ಪ್ರೊಸೆಸ್ ಆಫ್ ದ ಸ್ಟೆಪ್ಸ್ ಮೂಲಕ ಅಂತ ಹೇಳ್ಕೊಂಡ್ಬರ್ತಾರೆ. ಯಾರು? ಜಾನ್ ಕ್ರಾಸ್ವೆಲ್ ಅವರು. ಇದೇನ್ ಹೇಳ್ರಿ, ಡೆಫಿನೇಷನ್ಸ್. ಸೊ ನಾನು ಇಲ್ಲಿ ಎಷ್ಟು ಡೆಫಿನೇಷನ್ಸ್ ಕೊಟ್ಟಿದ್ದೀನಿ, 3 ಡೆಫಿನೇಷನ್ ಗಳನ್ನ ಕೊಟ್ಟಿದ್ದೀನಿ. ಸೊ ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ, ರಿಸರ್ಚ್ ಈ ಪದದ ಒಂದು ಇಂಪ್ಲಿಕೇಶನ್ಸ್ ಏನಿದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಣ್ಣ ವಿಷಯಗಳು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಹೇಳ್ರಿ, ಆರ್ ಮೀನ್ಸ್, ವಾಟ್ ಈಸ್ ಆರ್ ಮೀನ್ಸ್? ಆರ್ ಅಂದ್ರೆ ಏನಂದ್ರೆ, ರ್ಯಾಷನಲ್ ವೇ ಆಫ್ ಥಿಂಕಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಈ ನೋಡ್ರಿ ಎಷ್ಟು ಚೆನ್ನಾಗಿ ರ್ಯಾಷನಲ್ ವೇ ಆಫ್ ದ ಥಿಂಕಿಂಗ್ ಅಂತ. ಸೊ ನೀವು ಎಷ್ಟು ಪುಸ್ತಕಗಳನ್ನು ಓದಿರಿ, ಎಷ್ಟು ಇನ್ಫಾರ್ಮೇಶನ್ಗಳನ್ನು ಓದಿರಿ, ಎಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಿರ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಏನದಪ್ಪ ಅಂತಂದ್ರೆ, ನಿಮ್ಮ ಒಂದು ಬೌದ್ಧಿಕ ಮಟ್ಟ ಎಷ್ಟು ವಿಚಾರ ಮಾಡ್ತೈತೆ ಅನ್ನೋದ್ರ ಬಗ್ಗೆ ಬಹಳ ಗಮನ ಇರಬೇಕು. ಯಾಕಪ್ಪ ಅಂತಂದ್ರೆ, ನಿಮ್ಮ ಬೌದ್ಧಿಕ ಮಟ್ಟ ಯಾವಾಗ ಇನ್ಕ್ರೀಸ್ ಆಗುತ್ತಲ್ಲ, ಅವಾಗ ನೀವು ಇನ್ಕ್ರೀಸ್ ಆಗಕ್ಕ ಸಾಧ್ಯ. ನೀವೆಷ್ಟೇ ಪುಸ್ತಕಗಳನ್ನು ಓದ್ಬೋದು, ನೀವೆಷ್ಟೇ ರ್ಯಾಂಕ್ ಬಂದಿರ್ಬೋದು, ಇನ್ನೇನೋ ಆಗಿರ್ಬೋದು, ಬಟ್ ನಿಮ್ ರ್ಯಾಷನಾಲಿಟಿ, ವೈಚಾರಿಕತೆ ಬೆಳೆದಿಲ್ಲಪ್ಪ ಅಂತಂದ್ರೆ ಇಟ್ ಈಸ್ ನಾಟ್ ಗುಡ್. ಹೌದಾ, ಅದು ಒಳ್ಳೇದು ಲಕ್ಷಣವೇ ಅಲ್ಲ. ಹೌದಾ, ಯಾಕಪ್ಪ ಅಂತಂದ್ರೆ, ನೀವು ಓದ್ತಕ್ಕಂಥ ವಿಷಯ, ಈ ಬಹಳ ಜನ ಹೇಳ್ತಾ ಇರ್ತಾರೆ, ಇಲ್ರಿ ನಾವೆಲ್ಲ ಓದ್ತೀರಿ 2 hours ಏನ್ರಿ, 3 hours ಏನ್ರಿ, 6 hours ಓದಿರ್ತೀವ್ರಿ, ಬಟ್ ಅದೇನು ನೆನಪಿರಲ್ರಿ ನಮಗೆ.
ಏನಿರಲ್ಲ ನಮಗೆ ಅದು ನೆನಪೇ ಇರಲ್ಲ. ನೀವ್ ಎದಕ್ ನೆನಪಿರಲ್ಲಪ್ಪ ಅಂತಂದ್ರೆ ನೀವು ಅದನ್ನ ಓದ್ತಾ ಇದೀರಿ ಅಟ. ಒಂದ್ ಕಡೆ ಹೇಳ್ತಾರಲ್ಲ, ನೀವು ಓದಕ್ ಕುಂತ್ರೋ ಇದಾಯ್ತಪ್ಪ. ಫಾರ್ ಎಕ್ಸಾಂಪಲ್ ನಾನೀಗ ಇಷ್ಟೆಲ್ಲ ಹೇಳ್ದೆ, ಜಸ್ಟ್ ನಂಗೆ ಓದ್ಕೊಂತ ಮೈದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗುತ್ತಾ? ಅರ್ಥ ಆಗಕ್ ಸಾಧ್ಯ ಇಲ್ಲ. ಬಟ್ ಅದನ್ನ ಏನ್ ಮಾಡ್ಬೇಕು ನೀವು, ರ್ಯಾಷನಲ್ ವೈಚಾರಿಕ ಮನೋಭಾವದಿಂದ ಏನ್ ಮಾಡ್ಬೇಕು, ಆಲೋಚನೆಗಳು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅದು ಮನದಲ್ಲಿ ಉಳಿದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನ್ ಮಾಡ್ತೀರಿ, ಜಸ್ಟ್ ರೀಡಿಂಗ್ ಅಷ್ಟೇ ಓದ್ತಾ ಇರ್ತೀರ. ಸೊ ಓದೋದ್ರಿಂದ ಅಷ್ಟೇ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಹೇಳ್ತಾರಲ್ಲ, ಎಫೆಕ್ಟಿವ್ ಆಗ್ಬೇಕಪ್ಪ ಅಂದ್ರೆ, ಹೌದಾ, ಎಫೆಕ್ಟಿವ್ ಲರ್ನಿಂಗ್ ಬೇಕಪ್ಪ ಅಂದ್ರೆ ನಮ್ಗೆ ಏನ್ ಬೇಕು, ಮೇನ್ ಇಂಪಾರ್ಟೆಂಟ್ ಆಕ್ಟಿವ್ ಲರ್ನಿಂಗ್ ಬೇಕು. ಆಕ್ಟಿವ್ ಆಗಿರ್ಬೇಕು ನೀವು ಅದ್ರೊಳಗೆ. ನೀವೇನ್ ಮಾಡ್ತಿರ್ತೀರಿ, ಓದ್ತಿರ್ತಿರೋ ನಿದ್ದೆ ಮಾಡ್ತಿರ್ತಿರೋ ನಿಮಗೆ ಗೊತ್ತಿರಲ್ಲ. ಬಟ್ ಆಲ್ರೆಡಿ ಸರ್ ನಾವು ಆದ್ರೂ ಒಂದು 6 hours ಹೋಗ್ತೀರಿ, 8 hours ಹೋಗ್ತೀರಿ, ಆದ್ರೂ ನಮಗೆ ಅದೇನಾಗಲ್ಲ, ನೆನಪಾಗಲ್ಲ. ನಿಮ್ಗೆ ಎದಕ್ ನೆನಪಾಗಲ್ಲಪ್ಪ ಅಂತಂದ್ರೆ ನಿಮ್ಮಲ್ಲಿ ಆಕ್ಟಿವ್ ಲರ್ನಿಂಗೇ ಇಲ್ಲ. ಆಕ್ಟಿವ್ ಸ್ಕಿಲ್ಸ್ ಇರ್ಬೇಕು. ಆ ಸ್ಕಿಲ್ಸ್ ನೀವು ಬೆಳೆಸ್ಕೋಬೇಕು. ಹೌದಾ, ಅದು ಯಾರೋ ಒಂದ್ ಬಂದು ಕೊಡ್ತಾರ ಹೇಳ್ತಾರ ಅನ್ನೋದ್ರಿಂದ ಅದು ನಿಮಗೆ ಬರೋದಿಲ್ಲ. ಅದು ಹೆಂಗಪ್ಪ ಅಂತಂದ್ರೆ ನೀವು ಮಾಡ್ತಕ್ಕಂಥ ನೋಡಿ ಹಾರ್ಡ್ ವರ್ಕ್. ಹೌದಾ, ಈ ಹಾರ್ಡ್ ವರ್ಕ್ ನಿಮ್ಮನ್ನ ಎಲ್ಲವನ್ನು ಕಲಿಸ್ಕೊಡ್ತದ. ಆ ಒಂದು ಆಕ್ಟಿವಿಟಿ ಬಂತಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಡೆಫಿನೆಟ್ಲಿ ಎಲ್ಲವೂ ನೆನಪಿಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೆದುಳಿದೆ ಅಲ್ರಿ, ಇದು ಇನ್ಕ್ರೆಡಿಬಲ್. ಇದು ಎಷ್ಟು ಟೆರಾ-GB ಇದೆಯೋ, ಮೆಟಾ-GB ಇದೆಯೋ, ಹೌದಾ, ಅದಕ್ಕ ಅದೇಂತಾರಲ್ಲ, ಅದನ್ನ ಅಗಣಿತವಾದದ್ದು. ಹೌದಾ, ಅದು ಇಷ್ಟೇ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಗವಂತ ಇದಕ್ಕೆ ಕೊಟ್ಟಿದ್ದಾನೆ. ನೀವೇನ್ ಮಾಡ್ತೀರ, ಅದನ್ನ ಸಣ್ಣದ್ ಮಾಡ್ಬಿಟ್ಟಿದ್ದೀರ, ಅಲ್ಪ ಮಾಡಿಬಿಟ್ಟಿದ್ದೀರ. ಹೌದಾ, ಅದು ಯುವರ್ ಪ್ರಾಬ್ಲಮ್ಸ್. ಅದನ್ನ ಬಿಟ್ಟು ಪಾಸಿಟಿವ್ ಬರ್ರಿ, ಚಂದ ರೀಡ್ ಮಾಡ್ರಿ, ಅದ್ರ ಆಕ್ಟಿವ್ ಲರ್ನಿಂಗ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್. ನೀವು 10 ತಾಸು ಓದೋದಕ್ಕಿಂತ 10 ನಿಮಿಷ ಓದೋದು ವೆರಿ ಇಂಪಾರ್ಟೆಂಟ್. ಆಕ್ಟಿವ್ ಲರ್ನಿಂಗ್ 10 ನಿಮಿಷ ಓದ್ರಿ, ನೀವು 100 ಮಂದಿಗೆ ಸಖತ್ತಾಗಿ ಹೇಳ್ತೀರ. ನನ್ ಇದ್ರ ಮ್ಯಾಗ ಏನ್ ಸಂಶಯನೇ ಇಲ್ಲ. ನೀವು ಆಕ್ಟಿವ್ ಲರ್ನಿಂಗ್ 10 ನಿಮಿಷ ಮಾಡಿರಿ, 100 ಮಂದಿಗೆ ಹೇಳ್ತೀರ ಡೆಫಿನೆಟ್ಲಿ. ಹೌದಾ, ನೀವು ಆಕ್ಟಿವ್ ಲರ್ನಿಂಗ್ ನೀವು ಮಾಡಲಾರ್ದೆ 10 ತಾಸು ನಾವು ಓದ್ತಿದ್ದೀನಪ್ಪ ಅಂತಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದನ್ನ ಮಾಡಪ್ಪ ನೀನ್ ಏನೋ ಮಾಡಿದ್ರೆ ಯೂಸ್ ಆಗುತ್ತೆ. ಹೌದಾ, 10 ನಿಮಿಷನೂ ಬಳಸೋಕಷ್ಟು ನೀವೇನ್ ಮಾಡ್ಬೋದು, ಆಕ್ಟಿವ್ ಲರ್ನಿಂಗ್ ಮಾಡ್ಬೋದು. ಈ ಯಾವುದೇ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿರ್ತೀರಲ್ಲ, ಸೊ ಅದನ್ನೇನ್ ಮಾಡ್ಬೇಕು, ಪಾಯಿಂಟ್ ಔಟ್ ಮಾಡ್ಬೇಕು. ಹೌದಾ, ಪಾಯಿಂಟ್ ಔಟ್ ಮಾಡ್ಕೊಂಡು ದೆನ್ ಅದ್ರ ಮೇಲೆ ಆಕ್ಟಿವ್ ಲರ್ನಿಂಗ್ ಮಾಡ್ರಿ. ಆಕ್ಟಿವ್ ಲರ್ನಿಂಗ್ ಅಪ್ಪ ಅಂತಂದ್ರೆ ಹಿಂಗಂದ್ರೆ ಏನು, ಇಮಿಡಿಯೇಟ್ಲಿ ತಿಳ್ಕೊಬೇಕು. ನಿಮಗೆ ಗೊತ್ತಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅಂದಾಗ ನಿಮಗೆ ಅದು ಆಕ್ಟಿವ್ ಲರ್ನಿಂಗ್ ಜಾಸ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ತಿಳ್ಕೊಂಡ್ ಬಿಡಪ್ಪ, ನೆಕ್ಸ್ಟ್ ಓದಮ್ಮ ಅಂದ್ರಪ್ಪ ಅಂತಂದ್ರೆ ಅದೇನಾಗುತ್ತೆ, ಅಲ್ಲಿಗೆ ಹೋಗ್ಬಿಡ್ತದೆ, ಸ್ಟಾಪ್ ಆಗಿಬಿಡ್ತದೆ. ಹೌದಾ, ನಿಮ್ ಲರ್ನಿಂಗ್ ಏನಾಗುತ್ತೆ, ಜಸ್ಟ್ ನೀವೇನು ಅವಾಗ ಹೇಳಿದ್ನಲ್ಲ, ಜಸ್ಟ್ ರೀಡಿಂಗ್ ಅಷ್ಟೇ ಓದ್ತೀರ, ಅದ್ಬಿಟ್ಟು ಏನೋ ಆಗಲ್ಲ. ಓಕೆ, ಲಿಮಿಟ್. ಸೊ ಸಾರಿ. ಸೊ ಈ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸ್ಪರ್ಟ್ ಅಂಡ್ ಅನಸ್ಟಿವ್ ಟ್ರೀಟ್ಮೆಂಟ್. ಹೌದಾ, ಸಮಗ್ರವಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಎಕ್ಸ್ಪರ್ಟ್. ಇನ್ನು ಅದಾದ್ಮೇಲೆ ಎಷ್ಟಂದ್ರೆ ರಿಸರ್ಚ್ ಅಂಡ್ ಸೊಲ್ಯೂಷನ್. ರಿಸರ್ಚ್ ಮೇನ್ ಉದ್ದೇಶ ಏನಲ್ರಿ, ಸೊಲ್ಯೂಷನ್. ಫೈನಲ್ ಏನ್ ಬೇಕು ನಮಗೆ, ಪರಿಹಾರ ಬೇಕು. ಹೌದಾ, ಸಮಸ್ಯೆಗೆ ಅದೆಲ್ಲಿಂದ ಸಾಧ್ಯ, ಸರ್ಚ್ ಇಂದ ಸಾಧ್ಯ, ರಿಸರ್ಚ್ ಇಂದ ಸಾಧ್ಯ ಅಂತ ಹೇಳ್ತಾರೆ. ಓಕೆ, ಅದಾದ್ಮೇಲೆ ಆಮೇಲೆ ಎಕ್ಸಾಕ್ಟ್ನೆಸ್. ಹೌದಾ, ಎಕ್ಸಾಕ್ಟ್ಲಿ ಅಂತ ಹೇಳ್ತಾರೆ, ನಿಖರವಾಗಿರ್ತಕ್ಕಂಥದ್ದು. ಅದು ಎಲ್ಲಿ ಸಿಗುತ್ತಾ, ರಿಸರ್ಚ್ ಒಳಗಡೆ ಸಿಗುತ್ತೆ. ಎಷ್ಟು ವೆರಿ ಇಂಪಾರ್ಟೆಂಟ್, ಎಷ್ಟು ಚೆನ್ನಾಗಿ ಹೇಳ್ರಿ. ರಿಸರ್ಚ್ ಅಂದ್ರೆ ಮೇನ್ ಫೈನಲ್ ಏನ್ ಬೇಕು ನಮಗೆ, ಎಕ್ಸಾಕ್ಟ್ನೆಸ್ ಬೇಕು. ಹೌದಾ, ನಿಖರವಾಗಿ ಇದು ಏನ್ ಕೊಡ್ತಾ ಇದೆ, ಅದರಿಂದ ಏನ್ ಆಗ್ತಾ ಇದೆ, ಬೆನಿಫಿಟ್ಸ್ ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಅದ್ರ ಕ್ಯಾರೆಕ್ಟರ್ಸ್ ಏನು, ಅದ್ರ ಅಬ್ಜೆಕ್ಟಿವ್ಸ್ ಏನು, ಅವಾಗ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ವಿಷಯ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಏನ್ ಅದಾದ್ಮೇಲೆ ಅಂದ್ರೆ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ, ಈ ಅನಾಲಿಸಿಸ್ ಅನ್ನೋದು ಜಸ್ಟ್ ಒಂದು ಈ ರಿಸರ್ಚ್ ಒಳಗೆ ಬಂದಿದೆ ಅಂತ ಓದ್ಬೇಡ್ರಿ. ಈ ಅನಾಲಿಸಿಸ್ ನೀವು ಪ್ರತಿ ಓದಿಗೂ ನೀವೇನ್ ಮಾಡ್ಬೇಕು, ಇಂಪ್ಯಾಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಓದು ಎಫೆಕ್ಟಿವ್ ಆಗುತ್ತೆ. ದೆನ್ ಅದಾದ್ಮೇಲೆ ನಿಮ್ಮ ರಿಸಲ್ಟ್ಸ್ ಮತ್ತೆ ಆ ಒಂದು ಎಫೆಕ್ಟ್ ಕೊಟ್ಟೆ ಕೊಡುತ್ತೆ. ಏನ್ ಮಾಡ್ಬೇಕು, ನೀವು ಅನಾಲಿಸಿಸ್ ಮಾಡ್ಬೇಕು. ಎವ್ರಿ ಡೇ ಅನಾಲಿಸಿಸ್ ಮಾಡಿ. ಪ್ರತಿಯೊಂದು ಯಾವ್ದೋ ಒಂದು ವಿಷಯ ತಗೋರಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ, ಇಂಟ್ರೆಸ್ಟ್ ಇದೆಯೋ ಅದನ್ನ ತಗೋರಿ. ಫಸ್ಟ್ ಇಂಟ್ರೆಸ್ಟ್ ಇರತಕ್ಕಂಥ ವಿಷಯ ತಗೋರಿ. ಅದ್ರ ಮೇಲೆ ನಿಮ್ಮ ಆಸಕ್ತಿಕರವಾಗಿರ್ತಕ್ಕಂಥ ವಿಷಯ ನಿಮ್ಗೆ ಎಷ್ಟು ಬೆನಿಫಿಟ್ ಕೊಡತ್ತೆ ಅಂತ ಗೊತ್ತಾಗುತ್ತಾ. ಅದಾದ್ಮೇಲೆ ನಾನ್ ಇಂಟ್ರೆಸ್ಟ್ ಇರೋದು, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ ನೀವು ಓದಿದಾಗ ಅದು ನಿಮಗೆ ಎಷ್ಟು, ಅವಾಗ ನಿಮ್ಗೆ ಏನಾಗುತ್ತೆ, ಎರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಗಮನಿಸಕ್ ಸಾಧ್ಯ ಆಗುತ್ತೆ. ಅವಾಗ ನೀವು ಏನ್ ಮಾಡ್ಬೇಕು, ಯಾವ್ದನ್ನ ನಾವು ಇನ್ನೂ ಪ್ಲಸ್ ಮಾಡ್ಕೋಬೇಕಾಗೈತಿ, ಇಲ್ಲಿ ಯಾವ್ದು ನಮ್ಗೆ ಮೈನಸ್ ಐತೆ ಅನ್ನೋ ಬಗ್ಗೆ ನಿಮಗೆ ಅರಿವು ಬರುತ್ತಾ. ಅವಾಗ ನೀವು ಗ್ರೋತ್ ಆಗಕ ಸಾಧ್ಯ. ಸೆಲ್ಫ್ ಗ್ರೋತ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೌದಾ, ಈಗ ನಾವೇನೋ ಹೇಳ್ತಾ ಇದೀವಿ, 10 ನಿಮಿಷ ಹೇಳಿರ್ತೀವಿ, 5 ನಿಮಿಷ ಹೇಳಿರ್ತೀವಿ, ಅದೇ ಹೇಳ್ತಾರೆ. ಹೇಳೋರು ಎಷ್ಟೊತ್ತನ ಹೇಳ್ತಾರೆ. ಹೌದಾ, ಅದಾದ್ಮೇಲೆ ನೀವೇ. ಹೌದಾ, ಅದು ಇಸ್ ವೆರಿ ಇಂಪಾರ್ಟೆಂಟ್. ಅವಾಗ ನಿಮ್ ಸೆಲ್ಫ್ ಅವಾಗ ಬೆಳಿತಪ್ಪ ಅಂತಂದ್ರೆ ಯಾರು ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ ರೀ, ನಿಜ.
ಅದಾದ್ಮೇಲೆ ಆರ್, ವಾಟ್ ಈಸ್ ಮೀನ್ ಬೈ ಆರ್? ರಿಲೇಶನ್ಶಿಪ್ ಆಫ್ ಫ್ಯಾಕ್ಟ್. ಹೌದಾ, ಒಂದು ಸತ್ಯದ ನಡುವಿರ್ತಕ್ಕಂಥ ಸಂಬಂಧ. ಹೌದಾ, ಅದಾದ್ಮೇಲೆ ಸಿ ನೋಡ್ರಿ, ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ರಿ, ಕ್ರಿಟಿಕಲ್ ಅಬ್ಸರ್ವೇಷನ್. ಒಂದು ಕ್ರಿಟಿಕಲ್ ವಿಮರ್ಶಾತ್ಮಕವಾಗಿರ್ತಕ್ಕಂಥ ಒಂದು ಅಬ್ಸರ್ವ್ ಐತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಕೇರ್ಫುಲ್ ಪ್ಲಾನಿಂಗ್. ಏನ್ ಮಾಡ್ಬೇಕಪ್ಪ, ಈ ರಿಸರ್ಚ್ ಮಾಡ್ಬೇಕು ಅನ್ಕೊಂಡಿದ್ರಿ, ಯಾವ ವಿಷಯದ ಮೇಲೆ ರಿಸರ್ಚ್ ಮಾಡ್ಬೇಕು ಅನ್ಕೊಂಡಿರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಇರ್ಬೇಕು, ಪ್ಲಾನಿಂಗ್ ಇರ್ಬೇಕು. ಹೌದಾ, ಅದಾದ್ಮೇಲೆ ಕಂಟ್ರಕ್ಟಿವ್ ಆಟಿಟ್ಯೂಡ್ ಇರ್ಬೇಕು. ಅದಾದ್ಮೇಲೆ ಅಂಡ್ ಕಂಡೀಷನ್ಡ್ ಜನರಲೈಸೇಷನ್. ಹೌದಾ, ಜನರಲೈಸೇಷನ್. ಹೌದಾ, ನೀವು ಸಾಮಾನ್ಯವಾಗಿ ತರ ಬರ್ಬೇಕು. ನೀವು ಈಗ ನಾನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇದನ್ನ ಈ ಬಹಳ ಸಲ ಅನ್ಕೊಂಡ್ಬಿಡ್ತೀರಿ, ಏನ್ರಿ ಬರೀ ಸರ್ ಇಂಗ್ಲಿಷ್ನಾಗ ಬರೀತಾರ, ಇಂಗ್ಲಿಷ್ನಾಗ ಹೇಳ್ತಾರ, ನಾವೆಲ್ಲ ಕನ್ನಡದಾಗ ಓದ್ ಬಂದ್ಬಿಟ್ಟಿವಿ, ನಮ್ಗೆಲ್ಲ ಹೆಂಗ್ ಅರ್ಥ ಆಗ್ಬೇಕಿದು ಅನ್ಕೊಂತಿದ್ರಿ. ಐ ಆಮ್ ಆಲ್ಸೋ ಕನ್ನಡಿಗ, ನಾವು ಕನ್ನಡದಲ್ಲೇ ಬಂದು. ಹೌದಾ, ನಾವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಬಟ್ ಇದನ್ನ ಯಾಕೆ ಹೇಳ್ತಾ ಇದೀನಪ್ಪ ಅಂದ್ರೆ, ನೀವು ಸ್ವಲ್ಪ ಆದ್ರೂ ಇದಕ್ ಬರ್ರಿ, ಸರಳತೆ ಬಂದೇ ಬರುತ್ತೆ. ನೀವು ಯಾವಾಗ ಡೇ ಬೈ ಡೇ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಒನ್ ಡೇ ಯು ಬಿಕಮ್ ಗ್ರೇಟ್. ಹೌದಾ, ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಒಳಗಡೆ ಒಂದ್ ಪದ ಬರುತ್ತೆ, ಎವ್ರಿ ಎಕ್ಸ್ಪರ್ಟ್ಸ್ ಒನ್ಸ್ ಅ ಬಿಗಿನರ್ ಅಂತ. ಹೌದಾ, ಯಾರು ಚೆನ್ನಾಗಿ ಮಸ್ತ್ ಟ್ಯಾಲೆಂಟೆಡ್ ಅದಾರಪ್ಪ ಅಂತಂದ್ರೆ ಅವ್ರು ಫಸ್ಟ್ ಎಲ್ಲಿಂದ ಬಂದಿರ್ತಾರ, ಅವ್ರಿಗೆ ಏನು ಗೊತ್ತಿರಲ್ಲ. ಹೌದಾ, ಇನ್ ಕಲ್ತಾರೇನ್ ಹುಟ್ಟಿದ ಸರ್ವಜ್ಞ ಅಂತ ಯಾರು ಇದಾರ? ಇಲ್ಲಲ್ಲ. ಪ್ರತಿದಿನ ಏನ್ ಮಾಡ್ಬೇಕು, ನೀವು ಕಲಿಬೇಕು. ಪ್ರತಿದಿನ ಹೊಸತನವನ್ನು ಕಲಿತಾ ಹೋದಾಗ ನೀವು ಸರ್ವಜ್ಞ ಆಗೋದಕ್ಕೆ ಸಾಧ್ಯ. ಅವ್ನು ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವಾದ ಸರ್ವಜ್ಞ. ಎಲ್ಲ ಅವ್ರು ಏನ್ ಹೇಳ್ಯಾರ, ಇವ್ರು ಏನ್ ಹೇಳ್ಯಾರ, ನೀನೇನ್ ಓದಕ್ ಕುಂತಿ, ಎಲ್ಲಿ ಕೇಳಕ್ ಕುಂತಿ, ಏನ್ ವಿಷಯ ಸಂಗ್ರಹ ಮಾಡಕ್ ಕುಂತಿ, ಅದಾದ್ಮೇಲೆ ನೀವೇನಾಗಕ್ ಸಾಧ್ಯ, ಒಂದು ಜ್ಞಾನವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದಾ, ಹೇಳಿದ್ರಿ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಅವನೇನು ಅಹಂಕಾರದಿಂದ ಆದ್ನ? ಸರ್ವಜ್ಞ ಎಂಬುದು ಗರ್ವದಿಂದ ಆದವನೇ, ಸರ್ವರೊಳಗೊಂದೊಂದು ನುಡಿಯ ಕಲಿತು, ಎಲ್ಲರೊಳಗೊಂದೊಂದು ನುಡಿಯ ಕಲ್ತೇನಾದ ಸರ್ವಜ್ಞನಾದಂತೆ. ಎಷ್ಟು ಅದ್ಭುತ ಐತಿ. ಹೌದಲ್ರಿ, ನೀವ್ ಆಗಕ್ಕೇನ್ ಬ್ಯಾಡ ಅಂದಾರ ಯಾರ? ಇಲ್ಲಲ್ಲ. ನೀವೇನ್ ಮಾಡಕ್ ಕುಂತೀರಿ, ನಿಮ್ ಮನ್ಸಿಲ್ಲ, ನೀವೇನ್ ಮಾಡ್ತೀರಿ, ಫೋನ್ ತಗೊಂಡ್ರಿ, ತಿಕ್ರಪ್ಪ 24 ಗಂಟೆ 24x7 ಅದ್ನ ಮಾಡಂದ್ರೆ ಅದ್ನ ಮಾಡ್ತಾರೆ. ಅದ್ನ ಮಾಡ್ರಿ, ನಿಮ್ ಯಾರು ಬೇಡ ಅಂದ್ರೆ, ಅದ್ರಾಗ ಅದೇ ವಿಷಯನ ನೀವು ಗೇನ್ ಮಾಡ್ರಿ, ನಿಮ್ಗೇನ್ ಬೇಡ ಅಂದ್ರೆ. ವಿಷಯ ಗೇನ್ ಮಾಡೋದಕ್ಕೆ ಎಷ್ಟೆಲ್ಲಾ ಅವಕಾಶಗಳದಾವೆ ಡಿಜಿಟಲ್ ಯುಗದೊಳಗೆ. ನೀವು ಅದನ್ನ ಬಿಟ್ಟು ಏನ್ ಮಾಡ್ತಿದ್ದೀರಪ್ಪ ಅಂದ್ರೆ, ಯೂಸ್ಲೆಸ್ ಥಾಟ್ಸ್, ಯೂಸ್ಲೆಸ್ ಥಿಂಗ್ಸ್, ಯೂಸ್ಲೆಸ್ ವರ್ಕ್ಸ್, ಯೂಸ್ಲೆಸ್ ಆಕ್ಷನ್ಸ್, ಇದನ್ನ ನೀವು ಒನ್ ಡೇ ಏನಾಗ್ತೀರಿ, ಯೂಸ್ಲೆಸ್ ಆಗ್ತೀರಿ. ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಓಕೆ, ಲಾಸ್ಟ್ ಒನ್, ಸಾರಿ, ಎಚ್, ಆನೆಸ್ಟಿ ಅಂಡ್ ಹಾರ್ಡ್ ವರ್ಕ್. ಇದು ಇರ್ಬೇಕ್ರಿ. ಹೌದಾ, ಯಾರೋ ನೋಡ್ತಿದ್ದಾರೆ, ಯಾರೋ ಹೇಳ್ತಿದ್ದಾರೆ, ಏನೋ ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಓದೋದಲ್ಲ. ನಾ ಅಲ್ಲಿ ಧಾರವಾಡದಾಗ ಕುಂತ ಓದಾಕ್ ಕುಂತೇನ್ರಿ, ನಾ ಬಿಜಾಪುರದಾಗ ಕುಂತ ಓದಾಕ್ ಕುಂತೇನ್ರಿ, ನಾ ಬೆಂಗಳೂರಾಗ ಕುಂತ ಓದಾಕ್ ಕುಂತೀನಿ ಅಂತ 100 ಮಂದಿ ನೀವು ಕಾಲ್ ಮಾಡಿ ಹೇಳೋದಲ್ಲ ರೀ. ಈಸ್ಲೇ ಬರ್ರಿ, ಅವ್ರು ನೋಡ್ಕೋಬೇಕು ಅವ್ರ ಸ್ಟೇಟಸ್ನಾಗ. ಹಿಂಗ ನೀವು ಮರ ಇಲ್ಲಿದ್ದ ಯಾವಾಗ ಹೆಂಗ ಆಗ್ಬಿಟ್ನಲ್ಲ ಮನುಷ್ಯ, ಏನಪ್ಪ ಇದೊಂದಿದ್ರೆ ಎಲ್ಲರೂ ಗಾಬರಿ ಆಗ್ತಾರ್ರಿ, ಪಕ್ಕ ಗಾಬರಿ ಆಗ್ತಾರೆ. ನೀವ್ ಇದನ್ನಿಲ್ಲ, ಇದು ನಿಮ್ಮ ಹತ್ರ ಏನೈತಿ, ನಿಮ್ದು ಫಸ್ಟ್ ಪೂರಾ ಸೋಷಿಯಲ್ ಆಗ್ಬೇಕ್ರಿ, ನಾವು ಪೂರಾ ಪಬ್ಲಿಕ್ ಆಗ್ಬೇಕು. ಇವತ್ತೇನ್ ಮಾಡೀನಿ ಎಲ್ಲಾ ಪಬ್ಲಿಕ್. ಬರೋದ ಆಯ್ತು. ನೀವು ಒಂದಿನ ಪಬ್ಲಿಕ್ ಆಗಿ ಉಳಿತಿರೋ ಹೊರತಾಗಿ ಎಲ್ಲ ಆಗಕ್ ಸಾಧ್ಯ ಇಲ್ಲ. ಹೌದಾ, ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಎಷ್ಟು ಹೇಳೋರು ಹೆಚ್ಚಂದ್ರೆ ಆನೆಸ್ಟಿ ಅಂಡ್ ಹಾರ್ಡ್ ವರ್ಕ್. ರಿಸರ್ಚ್ ಎಲ್ಲ ಬಿಟ್ಟಿರೋಕ್ ಸಾಧ್ಯನಾ? ಇಲ್ಲ. ಈ ಕಾನ್ಸೆಪ್ಟ್ ನ ಒಂದ್ಸಲ ನೀವು ಕ್ಲಿಯರ್ ಮಾಡ್ಕೊರಿ. ಈ ರಿಸರ್ಚ್ ಆಪ್ಟಿಟ್ಯೂಡ್ ಮುಗೋವರೆಗೂ ಇವೇ ಬರ್ತಿರ್ತವೆ, ಏನೇನ್ ಚೇಂಜ್ ಆಗಲ್ಲ. ಡೆಫಿನೆಟ್ ಇವೇ ಬರ್ತಿರ್ತವೆ. ಜಸ್ಟ್ ಏನಪ್ಪಾ ಅಂತಂದ್ರೆ ಅವು ಇಂಡೈರೆಕ್ಟ್ ಇರ್ತಾವ, ಒನ್ಸ್ ಡೈರೆಕ್ಟ್ ಇರ್ತವೆ, ಇಷ್ಟೇ. ಇದ್ರೊಳಗೆ ಯಾವುದೇ ವ್ಯತ್ಯಾಸ ಸಾಧ್ಯನೇ ಇಲ್ಲ. ಓಕೆ, ಯಾಕಂದ್ರೆ ಇಲ್ಲಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ರಿಸರ್ಚ್ ಅನ್ನೋದ್ರೊಳಗಡೆ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಇದ್ರೊಳಗೆ ಏನ್ ಬರ್ಬೋದಪ್ಪ ಅಂತಂದ್ರೆ, ಟೈಪ್ಸ್ ಬರ್ಬೋದು, ಕ್ಯಾಟರಿಕ್ಸ್ ಬರ್ಬೋದು, ಆಬ್ಜೆಕ್ಟಿವ್ಸ್ ಬರ್ಬೋದು. ಅದ್ರೊಳಗೆ ಏನ್ ವಿಷಯಗಳದ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಿದ್ರೆ, ಇನ್ನು ಏನೇನ್ ಬಳಸ್ಕೊಂತ ರಿಸರ್ಚ್ಗೆ. ಹೌದಾ, ಯಾವ ರಿಸರ್ಚ್ ಗಳದಾವ, ಕ್ವಾಲಿಟೇಟಿವ್ ರಿಸರ್ಚ್ ಅಂದ್ರೆ ಏನು, ಕ್ವಾಂಟಿಟೇಟಿವ್ ರಿಸರ್ಚ್ ಅಂದ್ರೆ ಏನು, ಹೌದಾ, ಈ ರಿಸರ್ಚ್ ಗಳೆಲ್ಲ ಬರ್ತವೆ. ಓಕೆ, ಟುಡೇ ಆಲ್ ಅಬೌಟ್ ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ಮೀನಿಂಗ್ ಆಗಿರ್ಬೋದು, ಡೆಫಿನೇಷನ್ಸ್ ಆಗಿರ್ಬೋದು. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಓಕೆ.